ಸಮಯ ನಮಗೆ ಟಿಕ್ ಟಿಕ್ ಚಕ್ ಚಕ್ ಅಂತ ಕೇಳಿಸ್ಬಾರ್ದು, ಕ್ಲಿಕ್ ಕ್ಲಿಕ್ ಅಂತ ಕೇಳಿಸ್ಬೋದು. ಅದೇ ಒಂದೇ ರೌಂಡಿಂದ ನಿಮ್ಮ ಕಡೆ 15 ಕ್ವಶನ್ ಇರ್ತಕ್ಕಂಥ ಒಂದು ಕ್ವಶನ್ ಸೆಟ್ ಅನ್ನ ಕೊಟ್ಟಿರ್ತೀವಿ. ಫಸ್ಟ್ಗೆ ನೀವು QR ಕೋಡ್ ಅನ್ನ ಹಾಕಿ ಆಮೇಲೆ ನೀವು ಕ್ವಶನ್ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಕಡೆ ಒಂದು ರೆಸಿಪ್ಟ್ ಕೊಡ್ತೀವಿ ನಾವೀಗ, ಒಂದು ಶೀಟ್ ಕೊಟ್ಟಾಗ ಆ ಶೀಟ್ ಅಲ್ಲಿ 1 ರಿಂದ 15 ಕ್ವಶನ್ ಇರುತ್ತೆ. 1 ರಿಂದ 5 ಕ್ವಶನ್ ಅನ್ನ ನಾನು ಓರಲಿ ಕೇಳ್ತೀನಿ ನಿಮಗೆ, ನೀವು ಡೈರೆಕ್ಟ್ ಆನ್ಸರ್ ಮಾತ್ರ ಬರೀಬೇಕು, ಕ್ವಶನ್ ಬರೀಗಿಲ್ಲ, ಡೈರೆಕ್ಟ್ ಆನ್ಸರ್ ಮಾತ್ರ ಬರೀಬೇಕು. 1 ರಿಂದ 5 ಕ್ವಶನ್, 6 ರಿಂದ 10 ಕ್ವಶನ್ ಆಡಿಯೋ ವಿಜುವಲ್ ಇರುತ್ತೆ. ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡ್ಕೊಂಡು ನಾನು ಹೇಳಿದ ಮೇಲೆ ಕ್ವಶನ್ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಮತ್ತೆ ನಾನು ಮುಂದೆ ಹೋಗ್ತೀನಿ. 6 ರಿಂದ 10 ಕ್ವಶನ್ ಇದೆ. ಇನ್ನು ನೆಕ್ಸ್ಟ್ 11 ರಿಂದ 15ನೇ ಕ್ವಶನ್ ಆಲ್ರೆಡಿ ನೀವು ಕೊಟ್ಟಿರ್ತಕ್ಕಂಥ ಶೀಟ್ ಅಲ್ಲಿ ಕ್ವಶನ್ ಇದೆ, 4 ಆಪ್ಷನ್ ಇರುತ್ತೆ. 11 ರಿಂದ 15ನ ಆನ್ಸರ್ ಮಾಡಬೇಕಾದಾಗ ಕೇರ್ಫುಲ್ ಆನ್ಸರ್ ಮಾಡಬೇಕು, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1 ರಿಂದ 10ಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀವು ಸರಿ ಬರೆದ್ರು ಓಕೆ, ತಪ್ಪು ಬರೆದ್ರು ನಿಮ್ಗೆ ಚೆನ್ನಾಗಿದ್ರೆ ಮಾತ್ರ ಮಾರ್ಕ್ಸ್ ಬರ್ತದೆ ಪ್ರಾಕ್ಟೀಸ್. ಇಲ್ಲ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. 1 ರಿಂದ 10 ಪ್ರಶ್ನೆ. 11 ರಿಂದ 15ನೇ ಕ್ವಶನ್ ಏನಿದೆ ಅದ್ರಲ್ಲಿ 4 ಆಪ್ಷನ್ ಇರುತ್ತೆ. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ನಮ್ಮ ಉದ್ದೇಶ ನಾವು ಚೆನ್ನಾಗಿ ಶಾಣೆ ಆಗಿವಿ, ನಾವು ನೆನಪಬೇಕಂತ ಕ್ವಶನ್ ತಿಳ್ಕೊಂಡಿವಿ ಅನ್ನೋದು ತೋರಿಸೋದಲ್ಲ, ನಿಮ್ಮನ್ನ ಮುಂದಿನ ಹಂತಕ್ಕೆ ರೆಡಿ ಮಾಡಬೇಕು ಅನ್ನೋದು ನಮ್ಮ ಮಾನ್ಯ ಉಪನಿರ್ದೇಶಕರ ಆಶಯ ಆಗಿತ್ತು. IAS KS ಲೆವೆಲ್ಗೆ ಈಗಿಂದ ಹುಡುಗರನ್ನ ಪ್ರಿಪೇರ್ ಮಾಡಬೇಕು. ಇಟ್ ಸಿಲ್ಲಿ ಕ್ವಶನ್ಗಳು ಕೂಡ ಅಲ್ಲಿ ರೈಸ್ ಆಗಿ ನಾವು ದೊಡ್ಡ ಮಟ್ಟ ಕಾಡ್ತಾ ಪರಿಕಲ್ಪನೆ ಮೂಡಲೇ ಅನ್ನೋದೇ ಈ ಒಂದು ಫಿಟ್ ಕಾಂಪಿಟೇಷನ್ ನ ಮುಖ್ಯ ಉದ್ದೇಶ. ನಿಮ್ಮ ಸಿಲೆಬಸ್ಗಾಗಿ ನಿಮ್ಮ ಕಂಟೆಂಟ್ಗಾಗಿ ಸಂಬಂಧ ಇಲ್ಲ, ನಿಮ್ಮ ನಿತ್ಯ ಜೀವನದೊಳಗೆ SLC ಹುಡುಗ ತಿಳ್ಕೋಬೇಕಾದಂತ ನಾಲೆಜ್ ನಿಮಗೆ ಇದ್ದರೆ ಈ ಕ್ವಶನ್ ನೀವು ಆನ್ಸರ್ ಮಾಡಬಹುದು. SLC ಮತ್ತು PUC ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದರ ಮಿಡಲ್ ಇರೋ ಕ್ವಶನ್ ಅನ್ನು ನಾವು ಪ್ಲೇನ್ ಮಾಡ್ತೀವಿ. ಓಕೆ, ರೆಡಿ ಇದೆಲ್ಲ ಅಂತ ಆಲ್ ದ ವೆರಿ ಬೆಸ್ಟ್. ಮೊದಲನೇ ಪ್ರಶ್ನೆ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಮೊದಲನೇ ಒಂದು ಅಂತಿಗೆಲ್ಲ ಅಲ್ಲೇ ಆನ್ಸರ್ ಮೆನ್ಷನ್ ಮಾಡಬೇಕು. ನಿಮ್ಮ ಕ್ವಶನ್ ಕರೆಕ್ಟ್ ಆಗಿ ಕಳಿಸ್ಕೊಡಿ. ಎರಡು ಸರಿ ಕ್ವಶನ್ ರಿಪೀಟ್ ಮಾಡೋದು. ಕ್ವಶನ್ ಬರೀಬೇಡಿ, ಕ್ವಶನ್ ಇರ್ತದೆ ಆನ್ಸರ್ ಬರ್ತದೆ. ಒಂದೇ ಆನ್ಸರ್ ಕ್ವಶನ್ ನೀಟಾಗಿ ಕಳಿಸ್ಕೊಡಿ. ಇಟ್ಸ್ ಅ ಫನ್ನಿ ಕ್ವಶನ್. ಒಂದೇ ನಾವು ಆಲ್ರೆಡಿ ಇಂಗ್ಲಿಷ್ ಅಲ್ಲಿ ONE1 TWO2 ಈಗ ಬರೀತಾ ಹೋಗ್ತೀವಿ. ONE1 TWO2 ಬರೀತೀವಲ್ಲ ಸ್ಪೆಲ್ಲಿಂಗ್ಸ್ ನ, ಹಂಗ 100 ಮಟ ಬರ್ದಾಗ ಎ ಫಸ್ಟ್ ಲೆಟರ್ ಎ ಎಷ್ಟು ಸಾರಿ ರಿಪೀಟ್ ಆಗುತ್ತೆ? ONE1 TWO2 ಈಗ THR ಈ ತರ 100 ವರೆಗೂ ಬರೀಬೇಕಾದಾಗ ಎ ಅನ್ನೋ ಲೆಟರ್ ಎಷ್ಟು ಬಾರಿ ರಿಪೀಟ್ ಆಗುತ್ತೆ? ಆನ್ಸರ್ ಬರೀ ಸ್ಟಾರ್ಟ್ ಮಾಡಿ. ಬರೀ ಕ್ಲೋಸ್ ಮಾಡಿ. ಎಷ್ಟು ಬಾರಿ ಅನ್ನೋ ಸಂಖ್ಯೆ ಬರೀರಿ, ಅಥವಾ ನಿಮ್ಮ ಉತ್ತರ ಏನಾದರೂ ಇದ್ರೆ ಅದನ್ನು ಬರೀ. ನೆಕ್ಸ್ಟ್ ಕ್ವಶನ್ ಟೈಮ್ ತುಂಬಾ ಬೇಗ ಬರೀಬೇಕು. ಸೆಕೆಂಡ್ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ರಪಂಚದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ನಾಟ್ ಇಂಡಿಯನ್, ಕರ್ನಾಟಕದಲ್ಲ, ಭಾರತದಲ್ಲ. ಪ್ರಪಂಚದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ನಾನು ಒಂದು ಬಿಂದು ಕೊಡ್ತೀನಿ ಇದಕ್ಕೆ. ಭಾರತದ ಮೊಟ್ಟ ಮೊದಲ ಚಲನಚಿತ್ರ ಅಲಂ ಅರ. ಅಲಂ ಅರ. ಕರ್ನಾಟಕದ ಮೊಟ್ಟ ಮೊದಲ ಚಲನಚಿತ್ರ ಸತಿ ಸುಲೋಚನ. ಇವೆರಡು ಅಲ್ಲ ಆನ್ಸರ್. ಪ್ರಪಂಚದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ನಮ್ಮ ನಿಮ್ಮೆಲ್ಲರ ನೆಚ್ಚಿನ
ಕೆನರಾ ಬ್ಯಾಂಕ್ ಆ ಬ್ಯಾಂಕ್ ಬರಿಬೇಡ. ಅದಕ್ಕೊಂದು ಮೆಥಡ್ ಇದೆ, ಅದೊಂದು ಮೋಡ್ ಇದೆ. ನಾವೆಲ್ಲರೂ ಬಳಸ್ತಕ್ಕಂಥ ಅಂದ್ರೆ ವಾರಕ್ಕೊಳಗೆ ಬರ್ತಾವೆ, ತಿಂಗಳಿಗೆ ಇಷ್ಟು ದಿನ ಬರ್ತಾವ ಅನ್ನೋ ಒಂದು ಪದ್ಧತಿ. ಆ ಪದ್ಧತಿ ಒಂದು ಹೆಸರು ಇದೆ. ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಕ್ಯಾಲೆಂಡರ್ ಪದ್ಧತಿಯ ಹೆಸರೇನು? ಸೋಮವಾರ, ಮಂಗಳವಾರ, ಬುಧವಾರ ದಿನ ಎಲ್ಲರೂ ಯೂಸ್ ಮಾಡ್ತೀವಿ, ಸಂಡೇ ಮಂಡೇನೂ ಯೂಸ್ ಮಾಡ್ತೀವಿ. ಇದೊಂದು ಪದ್ಧತಿ ಇದೆ. ಆ ಪದ್ಧತಿಯ ಹೆಸರೇನು? ಫೋರ್ತ್ ಕ್ವಶನ್. ಕ್ವಶನ್ ನಂಬರ್ ಗಮನ ಇಟ್ಕೊಂಡು ಅದೇ ಕ್ವಶನ್ ನಂಬರ್ಗೆ ಬರೀಬೇಕು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಡಿಸೆಂಬರ್ 20ರಿಂದ 22 ನಡೆಯುತ್ತೆ ಪದ್ಧತಿ. ಅದರ ಅಧ್ಯಕ್ಷರು ಯಾರು ಅನ್ನೋದು ಗೊತ್ತಿಲ್ಲ ಯಾರಿಗೂ? ಐ ಥಿಂಕ್ ಗೊಂಡೇನಹಳ್ಳಿ ರುದ್ರಪ್ಪ ಚೆನ್ನಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ಈ ವರ್ಷ ನಡೀತಾ ಇರ್ತಕ್ಕಂಥ ಸಾಹಿತ್ಯ ಸಮ್ಮೇಳನ ಎಷ್ಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ? ಮಂಡ್ಯದಲ್ಲಿ ನಡೀತಕ್ಕಂಥದ್ದು. ಮಂಡ್ಯದಲ್ಲಿ ಈ ಸಾರಿ ಕ್ವಶನ್ ನಂಬರ್ 5. ಎಷ್ಟನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ಬಾರಿ ಜರುಗ್ತಾ ಇದೆ? ರೈಟ್. ಈ 5 ಕ್ವಶನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 6ನೇ ಕ್ವಶನ್ ನಿಮಗೆ ಸ್ಕ್ರೀನ್ ಮೇಲೆ ನೋಡಬಹುದು. ಸ್ವಲ್ಪ ಮಾಡ್ರಿ, ಭಾಳ ಲಾಂಗ್ ಮಾಡ್ಬೇಡ್ರಿ, ಫೋಟೋ ಇಷ್ಟ. ಈ ಹಾಡಿನಲ್ಲಿ ಕನ್ನಡದ 2 ವಿರುದ್ಧಾರ್ಥಕ ಪದಗಳನ್ನು ಬಳಸಲಾಗಿದೆ. ಅವು ಯಾವುವು? ಈ ಹಾಡಿನಲ್ಲಿ ಕನ್ನಡದ 2 ವಿರುದ್ಧಾರ್ಥಕ ಪದಗಳನ್ನು ಬಳಸಲಾಗಿದೆ. ಅವು ಯಾವುವು? ಹಾಡು ನೀವು ರಿಕಾಲ್ ಮಾಡಿದ್ರೆ ಸಿಗ್ತದೆ. ಇದನ್ನ ನಿಮ್ಮ ಮೆಮೊರಿ ಟೆಸ್ಟ್ ಮಾಡಕ್ಕೆ ಅಂತ ಹೇಳ್ತಾರೆ. ಆ ಹಾಡು ಕೇಳ್ತಾ ಕೇಳ್ತಾ ಫಿಲಮ್ ಹೋಗ್ಬೋದು. ಈ ಹಾಡಿನಲ್ಲಿ ಬಂದ 2 ವಿರುದ್ಧಾರ್ಥಕ ಪದಗಳು ಯಾವುವು? I have read about 10 volumes of Mahabharata you have written. Mahabharata, Bhagavad Gita, discusses what is righteousness in the life. Where there is a righteousness in the heart, there is a beauty in the character. ಯಾವ ಮಹಾನ್ ವ್ಯಕ್ತಿಯದ್ದು? And there is a ಈ ಧ್ವನಿ ಯಾವ ಮಹಾನ್ ವ್ಯಕ್ತಿಯದ್ದು? ಅವರ ಹೆಸರು ಬರೀರಿ. ಕ್ವಶನ್ ನಂಬರ್ 7 ಇದು 7ನೇ ಉತ್ತರವನ್ನ. ಈ ಪದಗಳನ್ನು ಸರಿಯಾಗಿ ಜೋಡಿಸಿ ಶಬ್ದವನ್ನು ಬರೆಯಿರಿ. ಆ ಶಬ್ದನ ನೀವು ಬರೀಬೇಕು. ನಾವೆಲ್ಲ ರ್ಯಾಂಡಮ್ ಆಗಿ ಬರೀತೀವಿ, ಅದನ್ನ ನೀವು ಅದನ್ನ ನೀಟಾಗಿ ಹೊಂದಿಸಬೇಕು. ಟೈಮ್ ತುಂಬಾ ಕಡಿಮೆ ಇರುತ್ತೆ. ಈ ಒಂದು ಪದವನ್ನ ಸರಿಯಾಗಿ ಜೋಡಿಸಿ. 9ನೇ ಪ್ರಶ್ನೆ, ಸರಿಯಾಗಿ ಚಿತ್ರವನ್ನು ನೋಡಿ. 9th ಕ್ವಶನ್. ಈ ಚಿತ್ರದಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿ ಅಥವಾ ಮಹಾನ್ ವ್ಯಕ್ತಿ, ಒಬ್ಬ ಮುಖ್ಯ ವ್ಯಕ್ತಿ, ಭಾರತದ ಪಾಲಿಗೆ ಪ್ರಮುಖ ವ್ಯಕ್ತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ವ್ಯಕ್ತಿಯನ್ನ ಗುರುತಿಸಿ ಅವರ ಹೆಸರನ್ನ ಹೆಸರಿಸಿ. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಗುರುತಿಸಿ ಅವರ ಹೆಸರನ್ನ ಹೆಸರಿಸಿ. ಟೈಮ್ ಇಸ್ ವೆರಿ ಶಾರ್ಟ್. ಈಗ ನೆಕ್ಸ್ಟ್ ಕ್ವಶನ್ ಹೇಳಿದ ತಕ್ಷಣ ನಾವು ಹೇಳೋದು ಮುಗಿಯುತ್ತೆ. ಬಂದ್ಬಿಟ್ಟು ಕೆಳಗಡೆ ಇರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್. ಒಟ್ಟು ಎಷ್ಟು ಐಸ್ ಕ್ರೀಮ್ಗಳಿವೆ? ಅದು ಪಿಕ್ಚರ್ ಆದ್ರೂ ಆಗಿರ್ಬೋದು, ವರ್ಕಿಂಗ್ ಆದ್ರೂ ಆಗಿರ್ಬೋದು, ಡೆಮ್ಮಿ ಮಾಡಲ್ ಆದ್ರೂ ಆಗಿರ್ಬೋದು. ಒಟ್ಟು ಐಸ್ ಕ್ರೀಮ್ ಎಷ್ಟು ಚಿತ್ರಗಳಿದ್ದವು? ವರ್ಣರಂಜಿತ ಚಿತ್ರ ಯಾವುದು?
ಲೋಹ ಪಥಗಾಮಿನಿ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಥರ್ಡ್ ಒನ್, ರೂಪಾಯಿ ನಾಣ್ಯ ಚಿಹ್ನೆ ಎಲ್ಲರಿಗೂ ಗೊತ್ತಿದೆ. ರೂಪಾಯಿ ನಾಣ್ಯ ಚಿಹ್ನೆಯನ್ನ ಪರಿಚಯಿಸಿದವರಾರು? ನೆಕ್ಸ್ಟ್ 14th ಒನ್, ಭಾರತ ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ, ಕಂಚು ಮತ್ತೆ ಬಂಗಾರ ಮೂರು ಸೇರಿ ಒಟ್ಟು ಎಷ್ಟು ಪದಕಗಳನ್ನು ಗಳಿಸಿದೆ? ಲಾಸ್ಟ್ ಕ್ವೆಶ್ಚನ್, ಕೆಂಪು ಇರುವೆಯ ಈ ಕೆಳಗಿನ ಕ್ರಿಯೆಯಿಂದ ನಮಗೆ ನೋವು ಉಂಟಾಗುತ್ತದೆ? ಆಪ್ಷನ್ ಎ ಕಚ್ಚುವುದು, ಆಪ್ಷನ್ ಬಿ ಚುಚ್ಚುವುದು, ಆಪ್ಷನ್ ಸಿ ಉಗುಳುವುದು, ಆಪ್ಷನ್ ಡಿ ಮುಟ್ಟುವುದು. ಯಾರಿಗೆ ಮಾರ್ಕ್ಸ್ ಬಂದವ? ಎ ಎರಡು ಸಲ ಬರುತ್ತೆ ಅಂತ ಕ್ವಶನ್ ಕೇಳಿದ್ವಿ, ಒಂದು ಸಲ ಬರೋದು 1 ಇಂದ 2 100 ಮಟ್ಟ ಬರಲ್ಲ, 0 ಅಂತ ಬರೆದಿರಬೇಕು ಅಥವಾ ನೀನು ಬರೋದಿಲ್ಲ ಅಂತ ಬರೆದಿರಬೇಕು. ಎಲ್ಲ ಮಾತ್ರ ಮಾರ್ಕ್ಸ್. ಸೆಕೆಂಡ್ ಕ್ವಶನ್, ಪ್ರಪಂಚದ ಮೊದಲ ಚಲನಚಿತ್ರ ದಿ ಗ್ರೇಟ್ ಬ್ರೇನ್ ರಾಬರಿ ಅಥವಾ ಗ್ರೇಟ್ ರಾಬರಿ ಅಂತ ಬರೆದು ನೋಡಿ. ಗ್ರೇಟ್ ರಾಬರಿ ಅಂತ ಬರೆದು ನಡೆಯುತ್ತೆ, ದಿ ಗ್ರೇಟ್ ಟ್ರೈನ್ ರಾಬರಿ ಅಂತ ಬರೆದು ನಡೆಯುತ್ತೆ. ಗ್ರೇಟ್ ರಾಬರಿ ಅನ್ನೋದು ಕೊಡಿ ಮಾರ್ಕ್ಸ್. ಇದಕ್ಕೆ ನೆನಪಿಲ್ಲ 11ರಿಂದ 12. ನೆಕ್ಸ್ಟ್ ಮೂರನೇದು, ಜನಪದ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ವನ್ನ ಬಿದ್ದೇವ ಹೊಲಕ್ಕೆಲ್ಲ. ವನ್ನ ಬಿದ್ದೇವ ಹೊಲಕ್ಕೆಲ್ಲ. ನೆಕ್ಸ್ಟ್ 4th ಒನ್, ನಾವು ಬಳಸತಕ್ಕಂಥ ಕ್ಯಾಲೆಂಡರ್ನ ಪದ್ಧತಿ, ನಾವು ಬಳಸುವ ಕ್ಯಾಲೆಂಡರ್ ಪದ್ಧತಿ ಗ್ರೆಗೋರಿಯನ್ ಮಾಡೆಲ್. ಗ್ರೆಗೋರಿಯನ್ ಗ್ರೆಗೋರಿಯನ್. ನೆಕ್ಸ್ಟ್, ಈ ಬಾರಿಯ ಸಾಹಿತ್ಯ ಸಮ್ಮೇಳನ ಎಷ್ಟನೇದು ಅಂತ ಕೇಳಿದ್ವಿ, ಅದು 87ನೇ 87. ನೆಕ್ಸ್ಟ್ ಒಂದು ಆಡಿಯೋ ಪ್ಲೇ ಮಾಡಿದ್ವಿ, ಈ ಹಾಡಿನಲ್ಲಿ ಬರುವ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿ. ಅದು ಭೂಮಿ ಮತ್ತು ಬಾನು. ಭೂಮಿ ಮತ್ತು ಆಕಾಶ. ನೆಕ್ಸ್ಟ್ 2ನೇ ವಯಸ್ಸಿನ ಪ್ಲೇ ಮಾಡಿದ್ವಿ, ಅದು APJ ಅಬ್ದುಲ್ ಕಲಾಂ ಅವರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಯಸ್ಸು. ಓಕೆ ಸರ್, ಆಕ್ಚುಲಿ ಈ ಕ್ವಶನ್ ಆನ್ಸರ್ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ತಗೋಬೇಕು. APJ ಅಬ್ದುಲ್ ಕಲಾಂ ಅಂತ ಕೊಡಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಈ ಪದವನ್ನು ರಿಅರೇಂಜ್ ಮಾಡಿ ಅಂತ ಹೇಳಿದ್ವಿ. ದೊಡ್ಡ ಮೆಣಸಿನಕಾಯಿ. ಅಂದ್ರೆ ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿ ಫೇಮಸ್ ಅಲ್ಲ, ನಮ್ಮ ರೀಕಾಲ್ ಆಗೋ ಒಂದು ದೊಡ್ಡ ಮೆಣಸಿನಕಾಯಿನ ಪರ್ಯಾಯ ಪದವಾಗಿ ಬಳಸಿದ್ವಿ. ನೆಕ್ಸ್ಟ್ ಅದನ್ನ ಫೋಟೋ ತೋರಿಸಿದ್ವಿ, ಆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ರತನ್ ಟಾಟಾ. ಅವರ ಎಂಜಲ್ ಇರ್ತಕ್ಕಂಥ ಫೋಟೋ, ಯವನಾವಸ್ಥೆಯಲ್ಲಿ ಇರ್ತಕ್ಕಂಥ ಫೋಟೋ. ನೆಕ್ಸ್ಟ್ ರತನ್ ಟಾಟಾ. 10ನೇ ಕ್ವಶನ್, ಇದರಲ್ಲಿ ಒಟ್ಟ ಎಷ್ಟು ಐಸ್ ಕ್ರೀಮ್ ಇದ್ವು ಅಂತ ಕೇಳಿದ್ವಿ. 10 ಐಸ್ ಕ್ರೀಮ್ ಇದ್ವು. 5 ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ವು, ಮೇಲ್ಗಡೆ 3 ಇದ್ವು, ಮತ್ತೆ ಒಂದು ದನ ಓಡಾಡ್ತಿತ್ತು, ಅದನ್ನ ಅಬ್ಸರ್ವ್ ಮಾಡಿದ್ರು. 10 ಐಸ್ ಕ್ರೀಮ್ ಇದ್ರೆ ಕರೆಕ್ಟ್, 11 ಇದ್ರೆ 9 ಇದ್ರೆ ಅಲ್ಲ. ಆನ್ಸರ್ ಇಸ್ 10. ಇನ್ನು ಮೇಲಿಂದ ಬರ್ತಕ್ಕಂಥದ್ದು ನೆಗೆಟಿವ್ ಮಾರ್ಕ್ಸ್. ಅವ್ರು ಏನಾದ್ರು ಆನ್ಸರ್ ಟಿಕ್ ಮಾಡಿದ್ರು ಅಂದ್ರೆ ನೆಗೆಟಿವ್ ಮಾರ್ಕ್ಸ್ಗೆ ಮಾರ್ಕ್ಸ್ ಕಡಿಬೇಕಾಗುತ್ತೆ ಸರ್, -1 ಮಾಡ್ಕೊಂಡು ಹೋಗ್ತೀವಿ, ವ್ಯಾಲ್ಯೂಯೇಷನ್ ಮಾಡಬೇಕು. 11ರಿಂದ ಕನ್ನಡದ ಮೊಟ್ಟ ಮೊದಲ ವರ್ಣರಂಜಿತ ಚಿತ್ರ ಅಮರ ಶಿಲ್ಪಿ ಜಕಣಾಚಾರ್ಯ. ಆಪ್ಷನ್ ಇ ಅಮರ ಶಿಲ್ಪಿ. ಟಿಕ್ ಮಾಡ್ತಾ ಬಿಟ್ಟಿದ್ರೆ 0, ಕರೆಕ್ಟ್ ಮಾಡಿದ್ರು 1 0. ನೆಕ್ಸ್ಟ್, ಲೋಹ ಪಥಗಾಮಿನಿ ಎಂದು ಇದಕ್ಕೆ ಕರೆಯುತ್ತಾರೆ ಅಂತಿದೆ ಕ್ವಶನ್. ಆಕ್ಚುಲಿ ಅದು ಸರಿಯಾದ ಉತ್ತರ ಟ್ರೈನ್ ಉಗಿಬಂಡಿ. ನೆಕ್ಸ್ಟ್ 13ನೇ ರೂಪಾಯಿ ಚಿಹ್ನೆ ಇದೆಯಲ್ಲ, ಅಂದ್ರೆ ಅದಕ್ಕೆ ಕೇಳ್ಕೊಂಡೆ ನಿಮ್ ಗಮನದಲ್ಲಿರಲಿ. ಆ ಚಿಹ್ನೆ ನಾವು ಯಾಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ದೇವನಾಗರಿ ಭಾಷೆಯೊಳಗ ಅದು
ಒನ್ ಅಂತ ಅರ್ಥ. ಈಕ್ವಲ್ ಟು ಅಂತಿರೋದು ಹಿಂದಿ ಮೊದಲನೇ ಅಕ್ಷರ ಅರ್ಥ ಅಂದ್ರೆ ನಮ್ಮ ರಾಷ್ಟ್ರೀಯ ಭಾಷೆ. ನಮ್ಮ ರಾಷ್ಟ್ರೀಯ ಭಾಷೆಯನ್ನು ಸೂಚಿಸಿದಂಗಾತು, ಗಣಿತದ ಉಗಮಕ್ಕೆ ಕಾರಣವಾದ ದೇವನಾಗರಿ ಭಾಷೆಯನ್ನು ಸ್ಮರಿಸಿದಂಗಾತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಆರ್ಥಿಕತೆ ಸಮತೋಲನವನ್ನ ಕಾಪಾಡಿಕೊಳ್ಳಿ ಅಂತ ಹೇಳೋ ಉದ್ದೇಶನೇ ರೂಪಾಯಿ ನಾಣ್ಯದ ಸಂಕೇತ. ಈ ವಿಷಯವನ್ನ ಹೇಳಿಕೊಟ್ಟವರು ಡಿ ಉದಯ್ ಕುಮಾರ್. ಇನ್ನು 14ನೇ ಪ್ರಶ್ನೆ, ಭಾರತ ಈ ಬಾರಿಯಲ್ಲಿ ಎಷ್ಟು ಪದಕಗಳನ್ನು ಒಲಿಂಪಿಕ್ ನಲ್ಲಿ ಎಷ್ಟು ಪದಕಗಳನ್ನು ಗಳಿಸಿದೆ? 6. ನೆಕ್ಸ್ಟ್, ಕೆಂಪು ಇರುವೆ ಈ ಕ್ರಿಯೆಯಿಂದ ಮಾನವನ ದೇಹಕ್ಕೆ ನೋವು ಉಂಟಾಗುತ್ತದೆ ಅಂತಿದೆ. ಬಹಳ ಜನ ಎಲ್ಲರೂ ಕಚ್ಚೋದು ಚುಚ್ಚೋದು ಅಂತ ಬರ್ತಿರ್ತೀರಿ. ಸರಿಯಾದ ಉತ್ತರ ಉಗುಳುವುದು. ಹೌದು, ಕೆಂಪು ಇರುವೆ ಬಾಯಲ್ಲಿ ಫೋಲಿಕ್ ಆಸಿಡ್ ಅನ್ನೋ ಒಂದು ದ್ರಾವಣ ಇರುತ್ತೆ. ಅದನ್ನ ಸ್ಪ್ಲಿಟ್ ಮಾಡಿದ ತಕ್ಷಣ ನಮ್ಮ ಮೈ ಮೇಲೆ ಬಿದ್ದು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲರೂ ಏನು ಗೊತ್ತಿ, ಆಕ್ಚುಲಿ ಕೆಂಪಲ್ಲಿ ಬೀಜ ಅಲ್ಲ ಇರಂಗಿಲ್ಲ ಕಡೆ ಕಡೆದಾದ್ರೆ ಚುಚ್ಚೋದು ಹಾಕಿ ಇರಂಗಿಲ್ಲ. ಅದಕ್ಕೆ ಯಾರು ಆಲ್ಮೋಸ್ಟ್ ಎಲ್ಲ ಕಡೆಯದಂತ ಬರೀತೀವಿ ಅನ್ನೋ ಉದ್ದೇಶದಿಂದ ಅದನ್ನ ಫಿಲ್ಟರ್ ಮಾಡೋದು ಸಾಕು. ಮೊದಲ ಟೋಟಲ್ ಮಾಡಿ ಆಮೇಲೆ ಮೈನಸ್ ಕಳಿಬೇಕು. ಮೈನಸ್ ಅನ್ನ ಕಳೆದ್ರೆ ನೀವು ಟೋಟಲ್ ಮಾಡಿ. ಮೊದಲನೇ ಸುತ್ತು ಕನ್ನಡ ನಾಡು ನುಡಿ. ಕನ್ನಡ ನಾಡು ಮತ್ತೆ ನುಡಿ. ನಮಗೆಲ್ಲರಿಗೂ ನಮ್ಮ ಕರ್ನಾಟಕದ ಬಗ್ಗೆ ಮತ್ತು ನಮ್ಮ ಕನ್ನಡ ಭಾಷೆಯ ಬಗ್ಗೆ ಗೊತ್ತಿರಬೇಕಾಗಿರೋದು. ಅದರ ಕುರಿತಾದಂತಹ ಒಂದು ಕೆಲವಷ್ಟು ಪ್ರಶ್ನೆಗಳಿರ್ತವೆ. 8 ಪ್ರಶ್ನೆಗಳಿರ್ತವೆ. ಒಂದೇ ಸುತ್ತು ಇದು. ಪ್ರಶ್ನೆಗಳನ್ನ ಮೊದಲನೇದಾಗಿ ನಾನು ಯಾರ ಕಡೆ ನಿಂತಿದ್ದೀನಿ ಅವ್ರ ಕ್ವಶನ್ ಇದೆ ಅಲ್ವಾ, ಅಲ್ಲಿ ನಾವು ಪಾಸ್. ಮೊದಲನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಸಮಯ. ಆಪ್ಷನ್ ಸಿ. ಆಪ್ಷನ್ ಕ ಎಸ್ ಎಂ ಕೃಷ್ಣ. ಕರೆಕ್ಟ್ ಆದ ಡೌಟ್ ಆಯ್ತು? ಡೌಟ್ ಆಯ್ತು ಇಲ್ಲ. ಸರಿಯಾದ ಉತ್ತರ ಎಸ್ ಎಂ ಕೃಷ್ಣ. ಎರಡನೇ ಪ್ರಶ್ನೆ, ರಶೀದಿ ಕನ್ನಡದ ಮೊಟ್ಟ ಮೊದಲ ಕತೆ ಬರೆದವರು ಯಾರು? ಕನ್ನಡದ ಮೊಟ್ಟ ಮೊದಲ ಕತೆ ಬರೆದವರು ಯಾರು? ಎರಡನೇ ಪ್ರಶ್ನೆ. ತಪ್ಪು ಉತ್ತರ. ಪಾಸಿಂಗ್ ಇರಂಗಿಲ್ಲ. ಸರಿಯಾದ ಉತ್ತರ ಪಂಚೆ ಮಂಗೇಶರಾಯರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಶೀದಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ರಶೀದಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಆಪ್ಷನ್ ಡಿ ಹಿಂದೂಸ್ತಾನಿ. ಆಪ್ಷನ್ ಡಿ ಹಿಂದೂಸ್ತಾನಿ ಸರಿಯಾದ ಉತ್ತರ ಅಲ್ಲ, ತಪ್ಪಾದ ಉತ್ತರ. ಸರಿಯಾದ ಉತ್ತರ ಪೋರ್ಚುಗೀಸ್. ಆಪ್ಷನ್ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ರಾಜ್ಯ ಊರು ನಗರ. ರಾಮನಗರ ಸರಿಯಾದ ಉತ್ತರ. ಡಿ ರಾಮನಗರ. ಸಿಲ್ಕ್ ಟೌನ್. ಆಪ್ಷನ್ ಉತ್ತರ ಸರಿಯಾಗಿ ಉತ್ತರ ಕೊಡ್ತಾರೆ. ಎರಡು ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ವರ್ಷ ಯಾವುದು?
ಮುಂದಿನ ಪ್ರಶ್ನೆ ಕನ್ನಡದ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? ಸ್ವರಗಳ ಹ್ರಸ್ವ ಸ್ವರಗಳು ಸ್ವರಗಳ ಸಂಖ್ಯೆ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? 5, 6, 7, 8. ಸಮಯ ಐದು. ಆಪ್ಷನ್ ಎ 5. ಆಪ್ಷನ್ ಎ 5 ತಪ್ಪಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಬ 6. ನೆಕ್ಸ್ಟ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಆ ವಾಕ್ಯಕ್ಕೆ ಏನೆನ್ನುತ್ತಾರೆ? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಆ ವಾಕ್ಯಕ್ಕೆ ಏನೆನ್ನುತ್ತಾರೆ? ಆಪ್ಷನ್ ಡ ಸಂಯೋಜಿತ ವಾಕ್ಯ. ಆಪ್ಷನ್ ಡ ಸಂಯೋಜಿತ ವಾಕ್ಯ. ನೋಡಿ ವಿಚಾರ ಮಾಡಿ, ಕನ್ಫರ್ಮ್ ಆಗಿ ಸ್ಕೋರ್ ಟೈಪ್ 1 ಇದು ತಪ್ಪಾದ ಉತ್ತರ. ಉತ್ತರ ಮಿಶ್ರ ವಾಕ್ಯ. ಈ ಸುತ್ತಿನ ಕೊನೆಯ ಪ್ರಶ್ನೆ. ಈ ಸುತ್ತಿನ ಕೊನೆಯ ಪ್ರಶ್ನೆ. ನಮ್ಮ ಕ್ವಶನ್ ಅಕ್ಷರ ಎಂಬುದು ಯಾವ ಭಾಷೆಯ ಪದ? ಅಕ್ಷರ ಎಂಬುದು ಯಾವ ಭಾಷೆ? ಬ ಸಂಸ್ಕೃತ. ಸಿ ಸಂಸ್ಕೃತ. ಸಿ ಸಂಸ್ಕೃತನ ನೋಡು ಕನ್ಫರ್ಮ್ ಮಾಡ್ಕೊಂಡು ಇರ್ಬೋದು. ಇಲ್ಲ ಕರೆಕ್ಟ್ ಇದೆ. ಸರಿಯಾದ ಉತ್ತರ ಸಿ ಸಂಸ್ಕೃತ. ಗಣಿತ, ಸಮಾಜ, ವಿಜ್ಞಾನ ಮೂರು ಮೀಸಲು ಸ್ವಲ್ಪ ಕಾನ್ಸಂಟ್ರೇಷನ್ ಆನ್ಸರ್ ಮಾಡಿ. ಎರಡನೇ ಸೆಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ವಶನ್. ನಾನು ನೇರವಾಗಿ ಅವರ ಕ್ವಶನ್ ಕೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಉಲ್ಟಾವಾಗಿದೆ. ಫಸ್ಟ್ ಕ್ವಶನ್ ಇದರೊಳಗೆ ಪಾಸಿಂಗ್ ಒಂದು ಎಕರೆ ಎಂದರೆ ಎಷ್ಟು ಗುಂಟೆ? ಒಂದು ಎಕರೆ ಎಂದರೆ ಎಷ್ಟು ಗುಂಟೆ? ಒಂದೇ ಆನ್ಸರ್ ಹೇಳ್ಬೇಕು, ರಿಪೀಟ್ ಮಾಡಂಗಿಲ್ಲ. 40 ಗುಂಟೆ ಇಸ್ ದ ರೈಟ್ ಆನ್ಸರ್. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ 40 ಗುಂಟೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಅಧಿಕ ವರ್ಷಕ್ಕೆ ಎಷ್ಟು ವಾರಗಳು ಬಿಟ್ಟು ಎಷ್ಟು ದಿನ ಉಳಿದವು? ವಾರಗಳು ಬಿಟ್ಟು ದಿನಗಳು. ಒಂದು ಅಧಿಕ ವರ್ಷಕ್ಕೆ ಎಷ್ಟು ವಾರ ಮತ್ತು ಎಷ್ಟು ದಿನ ಉಳಿದವು? ದಿನ ಬೇಡ, 366. ಅಧಿಕ ವರ್ಷಕ್ಕೆ 366 ನಾನು ಹೇಳಾತೀನಿ. ಎಷ್ಟು ವಾರ ಆಗ್ತವೆ, ಎಷ್ಟು ದಿನ ಉಳಿದವು? ಎಷ್ಟು ವಾರಗಳಾಗಿ ಉಳಿದಂತ ದಿನಗಳ ಸಂಖ್ಯೆ ಎಷ್ಟು? ಗೊತ್ತಿಲ್ಲ. ಪಾಸ್. ಪಾಸ್. 52 ವಾರ 165 ಹಂಗಲ್ಲ, ವಾರ ಆದ್ಮೇಲೆ ದಿನ ಉಳಿತದೆ 14. ಕರೆಕ್ಟ್ ಇದೆ. ಎಷ್ಟು ವಾರಗಳಾಗಿ 52 ವಾರ ಮುಂದೆ. ಪಾಸ್. 52 ವಾರ ಪಾಸ್. ಮುಖ್ಯ ಆನ್ಸರ್ ಹೇಳು. ಪಾಸ್. 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 52 ವಾರ 2 ದಿನ. ಯಾರು ಉಳಿಸಿದ ನೆಕ್ಸ್ಟ್ ಮುಂದಿನ ಪ್ರಶ್ನೆ 52 ವಾರ 2 ದಿನ. ಒಂದು ತೊಲೆ ಬಂಗಾರ ಎಂದರೆ ಪ್ರಸ್ತುತ ಎಷ್ಟು ಗ್ರಾಮ್? ಪಕ್ಕ ಹೆಂಗೆ ಹೇಳ್ತಿದ್ದೆ? ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಒಂದು ತೊಲೆ ಬಂಗಾರ ಎಂದರೆ 10 ಗ್ರಾಮ್. ಸರಿಯಾದ ಉತ್ತರ. ನೇರ ಪ್ರಶ್ನೆಗೆ ನೇರ ಉತ್ತರ. ಮುಂದಿನ ಪ್ರಶ್ನೆ. ಒಂದು ಫೂಟ್ ಎಂದರೆ ಎಷ್ಟು ಇಂಚ್? ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋ. ಒಂದು ಫೂಟ್ ಎಂದರೆ ಎಷ್ಟು ಇಂಚ್? ಬಸ್ ಬಸ್ ಸರಿಯಾದ ಉತ್ತರ. ಬೋನಸ್ ಅಂಕಗಳು. ಒಂದು ಫೂಟ್ ಎಂದರೆ 12 ಇಂಚ್. 1 ಇಂಚಿಗೆ 2.52 ಸೆಂಟಿಮೀಟರ್. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಬೋನಸ್ ಬೋನಸ್ ಇದು ಬೋನಸ್ ಮಾಡಿಲ್ಲ ನೆಕ್ಸ್ಟ್ ಕ್ವೆಶ್ಚನ್ ಅವರೇ ನೇರವಾದ ಪ್ರಶ್ನೆ. ಒಂದು ಟನ್ ಎಂದರೆ ಎಷ್ಟು ಕೆಜಿ? ಕ್ವಿಂಟಲ್ ಬೇಡ ನನಗೆ. ಒಂದು ಟನ್ ಎಂದರೆ ಎಷ್ಟು ಕೆಜಿ? 1
ಒಂದು ಟನ್ ಎಂದರೆ ಎಷ್ಟು ಕೆಜಿ? ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ 1000 ಕೆಜಿ. ಮತ್ತೊಂದು ಬೋನಸ್. ನೇರವಾದ ಪ್ರಶ್ನೆ. ಇದರಿಂದ ನಾವು ಮೊಬೈಲ್ ಬಳಸ್ತೀವಿ. 1 GB ಎಂದರೆ ಎಷ್ಟು MB? 1000 ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ 1024 MB. 2/10. Third bonus. ಥರ್ಡ್ ಬೋನಸ್. ಕಂಗ್ರಾಚುಲೇಷನ್ಸ್. ನೇರವಾದ ಪ್ರಶ್ನೆ. ಒಂದು ತಾಸಿಗೆ ಎಷ್ಟು ಸೆಕೆಂಡ್ಗಳು? ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ 3006. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಈ ಸುತ್ತಿನ ಕೊನೆಯ ಪ್ರಶ್ನೆ. ದೈನಂದಿನ ವ್ಯವಹಾರಕ್ಕೆ ಅಥವಾ ಭಾರತೀಯರು ಸದ್ಯ ಬಳಸ್ತಾ ಇರತಕ್ಕಂಥ ಸಂಖ್ಯಾ ಪದ್ಧತಿಯ ಹೆಸರೇನು? ಸಂಖ್ಯಾ ಪದ್ಧತಿಯ ಹೆಸರು ಯಾವ ಪದ್ಧತಿಯನ್ನು ನಾವು ಬಳಸ್ತಿದ್ದೇವೆ ನಿತ್ಯ ದಿನ ಬೆಳಗ್ಗೆ ಯೂಸ್ ಮಾಡ್ತೀವಿ ಫಸ್ಟ್. ಈಗ ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಕ್ವಶನ್ ಅರ್ಥ ಆಗಿಲ್ಲ ಅನ್ನೋದು ಯಾವ ಪದ್ಧತಿ? ಟೈಮ್ ಈಸ್ ಪಾಸ್ 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 ರೂಪಾಯಿ ದಶಮಾನ ಪದ್ಧತಿ. ನಾವು ಡೈಲಿ ನಿತ್ಯದಿಂದ ಬಳಸ್ತಾ ಇರ್ತಕ್ಕಂಥ ದಶಮಾನ ಪದ್ಧತಿಯನ್ನು ಬಳಸ್ತಾ ಇದ್ದೇವೆ. ಕಂಪ್ಯೂಟರ್ ಒಳಗೆ ದ್ವಿಮಾನ ಪದ್ಧತಿ ಬಳಸ್ತೀವಿ. ಬಟ್ ಐಡಿಯಾ ಬಂದಲ್ಲ ಈಗ ನೆಕ್ಸ್ಟ್ ಒಂದು ಯೂಸ್ ಮಾಡ್ಕೊಂಡು ಈ ಸುತ್ತಿನ ಇನ್ನು ವಿಜ್ಞಾನ ಸಮಾಜ ಮಿಕ್ಸ್ ಆಗ್ತಾ ಬರುತ್ತೆ ಕ್ವಶನ್. ಈ ಕಡೆ ಆಗುತ್ತೆ ಕ್ವಶನ್. ಮೊದಲನೇ ಪ್ರಶ್ನೆ. ಸಾಮಾನ್ಯವಾಗಿ ಮನುಷ್ಯನ ಉಸಿರಾಟ 1 ನಿಮಿಷಕ್ಕೆ ಎಷ್ಟರಿಂದ ಎಷ್ಟು? ನಿಯರಾಗಿದ್ದು ಸಾಕು. 40ರಿಂದ ರಾಂಗ್ 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 ಎಲ್ಲರೂ ಹೃದಯ ಬಿಟ್ಟು ಅಂದ್ಕೊಂಡು 72 ಹೇಳ್ತೀರಿ. ನಾವು ಕೇಳೋ ಕ್ವಶನ್ ಸಾಮಾನ್ಯ ಮನುಷ್ಯನ ಉಸಿರಾಟ 12ರಿಂದ 20 ಬಾರಿ. ನಾ ಏನು ಬರೋ ನೆಕ್ಸ್ಟ್ ಕ್ಷೀರಕ್ರಾಂತಿ ಯಾವುದರ ಉತ್ಪಾದನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪದವಾಗಿದೆ? ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೇರವಾದ ಪ್ರಶ್ನೆ, ನೇರವಾದ ಉತ್ತರ. ಕನ್ನಡದ ಮೊದಲ ರಾಜಮನೆತನ ಯಾವುದು? ಕಲಂಬೂರು ಇಸ್ ದ ರೈಟ್ ಆನ್ಸರ್. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖೆ ಯಾವುದು? ಪೂರ್ತಿ ಹೇಳಬೇಕಾದ್ರೆ ಸರ್ ಅದ್ರ ಹೆಸರು ಹೇಳ್ಬೇಕು. ಎಷ್ಟು ಡಿಗ್ರಿ ಇದೆ ಏನು? ಯಾವುದು ಯಾವ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಬೋಳ ಸಂಖ್ಯೆಗಳು 18 ಕ್ಲಾಸ್ ಪೂರ್ವ ರೇಖಾಂಶ. ನೆಕ್ಸ್ಟ್ ನೇರವಾದ ಪ್ರಶ್ನೆ. ಮಾನವನ
ಪಾಸ್ ಪಾಸ್ ಎಲ್ಲಿ ಯಾರು ವೀಕ್ಷಕ ಈಗ ಎನ್ನೋ ಡುಮಿನಿ ಬಹಳ ಜನ ಆಫ್ಟರ್ ಡೆತ್ ಅಂತ ಆಫ್ಟರ್ ಡೆತ್ ಅಲ್ಲ ಮೀನ್ಸ್ ಹೋಗ್ತಾನ ಅಲ್ಲಿ ಸಾಯಂಗಿಲ್ಲ ಎನ್ನೋ ಡುಮಿನಿ ಅಂತ ಕರೀತೀವಿ ಅದು ಎಡಿ ಅಂತ ಬಿಸಿ ಅಂದ್ರೆ ಬಿಫೋರ್ ಪ್ರೈಸ್ ಕರೆಕ್ಟ್ ಅದು ಎಡಿ ಅಂತ ತಕ್ಷಣ ಎಲ್ಲ ಆಫ್ಟರ್ ಡೆತ್ ಅಂತೀವಿ ಎನ್ನೋ ಡುಮಿನಿ ನೇರವಾದ ಪ್ರಶ್ನೆ ಮುಂದಿನ ಪ್ರಶ್ನೆ ದೆಹಲಿಯ ರಾಜಪಥವನ್ನ ದೆಹಲಿ ಸಂಸತ್ ಇದೆಯಲ್ಲ ಅದ್ರ ಹೆಸರು ಮೊದಲು ರಾಜಪಥ ಅಂತಿತ್ತು ಅದಕ್ಕೆ ಈಗ ಬೇರೆ ಹೆಸರಿಂದ ನಾಮಕರಣ ಮಾಡಿದ್ದಾರೆ ಆ ಹೆಸರೇನು Your time starts. Exactly the right answer. ನೇರವಾದ ಪ್ರಶ್ನೆ ನೇರವಾದ ಉತ್ತರ ಕರ್ತವ್ಯ ಪಥ ಅಂತ ಕರಿತೀವಿ ರಾಜಪಥವನ್ನ ಕರ್ತವ್ಯ ಪಥ ಅಂತ ಹೇಳಿ ಬದಲಾವಣೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಈ ಸೂಕ್ತಿನ ಕೊನೆಯ ಪ್ರಶ್ನೆ ಮೋಡ ಬಿತ್ತನೆಗೆ ಬಳಸುವಂತಹ ದ್ರಾವಣ ಯಾವುದು ಯಾಕಂದ್ರೆ ರೈತರ ಮಕ್ಕಳು ನಾವು ನಮಗೆ ಗೊತ್ತಿರಬೇಕು ಮುಂದಕ್ಕೆ ಅನಿವಾರ್ಯವಾಗಿ ನಾವು ಅಟ್ಯಾಚ್ ಆಗಲೇಬೇಕಾಗತ್ತ ಮೋಡ ಬಿತ್ತನೆಗೆ ಬಳಸುವ ದ್ರಾವಣ ಯಾವುದು Pass. Pass. Again, over the Pass. 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 Anybody? ಸಿಲ್ವರ್ ಸಿಲ್ವರ್ ಬ್ರೋಮೈಡ್ ಮತ್ತು ಅಯೋಡೈಡ್ ಬಳಸಬಹುದು ಇಲ್ಲಿಗೆ ಈ ಸುತ್ತು ಮುಕ್ತಾಯಗೊಳ್ತಾ ಇದೆ ಈ ಸುತ್ತಿನ ಅಂತ್ಯಕ್ಕೆ